Good afternoon, dear students. Today our topic is electronic payment system types. So last class we have discussed regarding introduction and meaning definitions of electronic payment system, and also we have discussed regarding the process flow for electronic payments. ಅಂತಂದರೆ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ನಡೆಯುತ್ತೆ ವೈಲ್ ಡೂಯಿಂಗ್ ಅ ಎಲೆಕ್ಟ್ರಾನಿಕ್ ಪೇಮೆಂಟ್ ಅಂತ. ಸೊ ಟುಡೇ ದ ಮೇನ್ ಟಾಪಿಕ್ ಆಫ್ electronic payment system is types of electronic payment system. So coming to the types of electronic payment system, we have mainly two types, that is payment cards and internet transfers. So coming to the payment cards is the one of the most popular instrument for electronic payment transaction. Why? Because in payment cards we have mainly four types of cards, that is ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಸ್ಮಾರ್ಟ್ ಕಾರ್ಡ್ ಆ್ಯಂಡ್ ಚಾರ್ಜ್ ಕಾರ್ಡ್ ಅಂತ. ಸೊ ಪೇಮೆಂಟ್ ಕಾರ್ಡ್ಸ್ ಅಂತ ಬಂದಾಗ ನಮಗೆ 4 ಕಾರ್ಡ್ಸ್ ಬರುತ್ತೆ, ಟೈಪ್ಸ್ ಆಫ್ ಕಾರ್ಡ್ಸು. ಅದರಲ್ಲಿ ಯಾವುದ್ಯಾವುದಪ್ಪ ಅಂತಂದರೆ ಕ್ರೆಡಿಟ್ ಕಾರ್ಡ್ ಆಗಿರಬಹುದು, ಡೆಬಿಟ್ ಕಾರ್ಡ್ ಆಗಿರ್ಬೋದು, ಚಾರ್ಜ್ ಕಾರ್ಡ್ ಆ್ಯಂಡ್ ಸ್ಮಾರ್ಟ್ ಕಾರ್ಡ್. ಸೊ ಕಮಿಂಗ್ ಟು ದ ಕ್ರೆಡಿಟ್ ಕಾರ್ಡ್, ಆ್ಯಸ್ ಯು ನೋ, ಇಟ್ ಈಸ್ ಎ ಸ್ಮಾಲ್ ಪ್ಲಾಸ್ಟಿಕ್ ಕಾರ್ಡ್ issued by bank allowing the card holder to purchase any goods or services on ಕ್ರೆಡಿಟ್ ಬೇಸಿಸ್. ಅಂತಂದರೆ ಇದು ಸಹ ಒಂದು ಪ್ಲಾಸ್ಟಿಕ್ ಕಾರ್ಡ್, ಎಲ್ಲರೂ ನೋಡಿರ್ತೀರ. ಅಂತಂದರೆ ಇಶ್ಯೂಡ್ ಬೈ ದಿ ಪರ್ಟಿಕ್ಯುಲರ್ ಬ್ಯಾಂಕ್. ಅಂತಂದರೆ ನಾವು ಯಾವ ಅಕೌಂಟ್ ಹೋಲ್ಡರ್, ಬ್ಯಾಂಕ್ ಅಕೌಂಟ್ ಹೋಲ್ಡರ್ ಯಾವ ಬ್ಯಾಂಕಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡಿರ್ತಾರೋ ಆ ಪರ್ಟಿಕ್ಯುಲರ್ ಬ್ಯಾಂಕಿಂದ ಇಶ್ಯೂ ಮಾಡಿರೋವಂಥ ಪ್ಲಾಸ್ಟಿಕ್ ಕಾರ್ಡು. ಮತ್ತು ಹೀ ಕ್ಯಾನ್ ಪರ್ಚೇಸ್ ಎನಿ ಗೂಡ್ಸ್ ಆರ್ ಸರ್ವೀಸಸ್ ಆನ್ ದಿ ಕ್ರೆಡಿಟ್ ಬೇಸಿಸ್ ಅಂತ. ಸೊ ಕ್ರೆಡಿಟ್ ಬೇಸಿಸ್ ಅಂತ ಪರ್ಚೇಸ್ ಮಾಡೋವಾಗ ವಿ ಹ್ಯಾವ್ ಸಮ್ ಫಾರ್ಮಾಲಿಟೀಸ್. ಯಾಕೆ ಅಂತಂದರೆ ನಾವು ಸುಮ್ಮನೆ ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕಪ್ಪ ಅಂತಂದರೆ ಅಕಾರ್ಡಿಂಗ್ ಟು ಕಸ್ಟಮರ್ಸ್ ಹಿಸ್ಟ್ರಿ ಆಗಿರ್ಬೋದು, ಹಿಸ್ ಇನ್ಕಮ್ ಲೆವೆಲ್ ಆಗಿರ್ಬೋದು, ಅಥವಾ ಟೋಟಲ್ ವೆಲ್ತ್ ಆಗಿರ್ಬೋದು, ಇದ್ರ ಎಲ್ಲದರ ಮೇಲೂ ಸಹ ನಾವು ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡೋ ರೀತಿಯಾಗಿರುತ್ತೆ. ಯಾಕಂತಂದರೆ ಈಗ ಕೆಲವರಿಗೆ ಲಿಮಿಟೇಷನ್ಸ್ 50,000 ಇರುತ್ತೆ, ಕೆಲವರಿಗೆ 10,000 ಇರುತ್ತೆ, ಕೆಲವರಿಗೆ 10 lakhs ಇರುತ್ತೆ. ಇಟ್ ಈಸ್ ಡಿಪೆಂಡಿಂಗ್ ಆನ್ ಹಿಸ್ ಆರ್ ಹರ್ ಇನ್ಕಮ್ ಲೆವೆಲ್ ಆಗಿರ್ಬೋದು, ವೆಲ್ತ್ ಆಗಿರಬಹುದು, ಸ್ಯಾಲರಿ ಆಗಿರಬಹುದು. ಏನೇ ಇರಲಿ, ಇಟ್ ಈಸ್ ಕಂಪ್ಲೀಟ್ಲಿ ಕ್ರೆಡಿಟ್ ಬೇಸ್ ಮೇಲೆ ನಾವು ಯಾವುದಾದ್ರೂ ಪರ್ಚೇಸ್ ಮಾಡುವಂಥ ಗೂಡ್ಸ್ ಆಗಿರ್ಬೋದು ಅಥವಾ ಸರ್ವೀಸಸ್ ಆಗಿರಬಹುದು. ಇದನ್ನು ನಾವು ಕ್ರೆಡಿಟ್ ಕಾರ್ಡ್ ಅಂತ ಕರಿತೀವಿ. ಕ್ರೆಡಿಟ್ ಕಾರ್ಡ್ ಅಂತ ಬಂದಾಗ ಮೋಸ್ಟ್ ಆಫ್ ದಿ ಅಂತಂದರೆ ಪೇಮೆಂಟ್ಸ್ ಯೂಸಿಂಗ್ ಕ್ರೆಡಿಟ್ ಕಾರ್ಡ್ ಈಸ್ ಒನ್ ಆಫ್ ದಿ ಮೋಸ್ಟ್ ಕಾಮನ್ ಮೋಡ್ ಫಾರ್ ಎಲೆಕ್ಟ್ರಾನಿಕ್ ಪೇಮೆಂಟ್ ಅಂತಲೇ ಕರಿಬೋದು. ಮೋಸ್ಟ್ ಆಫ್ ದ ಮೆಂಬರ್ಸ್ ಅಥವಾ ಮೋಸ್ಟ್ ಆಫ್ ದ ಕಸ್ಟಮರ್ಸ್ ಏನು ಮಾಡ್ತಾರೆ, ಈವನ್ ದೋ ದೇ ಆರ್ ಹ್ಯಾವಿಂಗ್ ಬ್ಯಾಲೆನ್ಸ್ ಇನ್ ಡೆಬಿಟ್ ಕಾರ್ಡ್, ದೇ ಆರ್ ಯೂಸಿಂಗ್ ಕ್ರೆಡಿಟ್ ಕಾರ್ಡ್ಸ್. ಯಾಕೆ ಅಂತಂದರೆ ದೇ ಹ್ಯಾವ್ ಸೋ ಮೆನಿ ಅಡ್ವಾಂಟೇಜಸ್ ವೈಲ್ ಮೇಕಿಂಗ್ ಅ ಪೇಮೆಂಟ್ಸ್ ಆನ್ ಕ್ರೆಡಿಟ್ ಕಾರ್ಡ್ ಅಂತಲೇ ಹೇಳಬಹುದು. ವೆನ್ ಎ ಕಸ್ಟಮರ್ purchase a product via credit card issuers bank pays on behalf of the customer, and customer has a certain time period after which he or she can pay the credit card bill. ಯಾಕೆ ಅಂತಂದರೆ ನಮಗೆ ಈಗ ಡೆಬಿಟ್ ಕಾರ್ಡ್ ಅಂತಂದರೆ ಏನು, ನಮ್ಮ ಬ್ಯಾಲೆನ್ಸ್ ಅಮೌಂಟ್ ಇದ್ದಾಗ ನಾವು ಈಗ 10,000ಗೆ ನಾವೇನಾದರೂ ಪರ್ಚೇಸ್ ಮಾಡ್ತಿದ್ದೀವಿ ಅಂತಂದರೆ ಇಮಿಡಿಯೇಟಾಗಿ ನಾವೇನು ಮಾಡಬೇಕು, ಅಲ್ಲಿ 10,000ನ ಪೇಮೆಂಟ್ ಮಾಡಿರಬೇಕು. ಅದೇ ಕ್ರೆಡಿಟ್ ಕಾರ್ಡಲ್ಲಿ ನಾವು 10,000 ಪೇಮೆಂಟ್ ಮಾಡಿದ ತಕ್ಷಣ ಆ ಅಮೌಂಟ್ನ ಅಂತಂದರೆ 10,000ಗೆ ನಾವೇನಾದರೂ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದೀವಿ ಅಂತಂದರೆ ಇಮಿಡಿಯೇಟಾಗಿ ಪೇ ಮಾಡೋ ಅಂಥವ್ರು ಯಾರು, ಬ್ಯಾಂಕು. ಆಮೇಲೆ ನಮಗೆ ಸರ್ಟನ್ ಪೀರಿಯಡ್ಸ್ ಕೊಡ್ತಾರೆ, ಟೈಮ್ ಕೊಡ್ತಾರೆ. ಆ ಟೈಮಲ್ಲಿ ನಾವು ಇನ್ಸ್ಟಾಲ್ಮೆಂಟ್ ಬೇಸಿಸ್ ಮೇಲೆ 1,000 ಪರ್ ಮಂತು, 2,000 ಪರ್ ಮಂತು, ಯಾವ ರೀತಿ ಅಂತಂದರೆ ನಮಗೆ ಅಕಾರ್ಡಿಂಗ್ ಟು ಅವರ್ ಕನ್ವೀನಿಯೆಂಟ್ ಅಥವಾ ಅಲ್ಲಿ ಏನು ಆಫರ್ಸ್ ಇರುತ್ತೋ ಅದನ್ನು ನೋಡಿಕೊಂಡು ನಾವು ನಿಧಾನಕ್ಕೆ ಪೇ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೋಸ್ಕರ ಮೋಸ್ಟ್ ಆಫ್ ದ ಯೂಸರ್ಸ್ ಆರ್ ಮೇಕಿಂಗ್ ಪೇಮೆಂಟ್ಸ್ ಥ್ರೂ ದಿ ಕ್ರೆಡಿಟ್ ಕಾರ್ಡ್ ಅಂತಲೇ ಹೇಳ್ಬೋದು. ಸೊ ಈ ಕ್ರೆಡಿಟ್ ಕಾರ್ಡ್ ಅಂತ ಬಂದಾಗ ವಿ ಹ್ಯಾವ್ ಎನ್ ನಂಬರ್ ಆಫ್ ಆ್ಯಕ್ಟರ್ಸ್ ಹಿಯರ್. ಅಂತಂದರೆ ಯಾರ್ಯಾರೆಲ್ಲ ಇರ್ತಾರೆ ಅಂತಂದಾಗ ದ ಕಾರ್ಡ್ ಹೋಲ್ಡರ್ ಅಂತ ಬಂದಾಗ ಆಬ್ವಿಯಸ್ಲಿ ಇಟ್ ಈಸ್ ಕಸ್ಟಮರ್ ಆರ್ ಕನ್ಸ್ಯೂಮರ್ ಅಂತ. ನೆಕ್ಸ್ಟ್ ಒನ್ ದ ಮರ್ಚೆಂಟ್ ಅದು ಯಾರಪ್ಪ ಇಲ್ಲಿ ಅಂತಂದರೆ ಸೆಲ್ಲರ್ ಆಫ್ ಪ್ರಾಡಕ್ಟ್ ಹೂ ಕ್ಯಾನ್ ಅಕ್ಸೆಪ್ಟ್ ದಿ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ಸ್. ಅಂತಂದರೆ ನಾವು ಪ್ರಾಡಕ್ಟ್ನ ಯಾರ ಹತ್ರ ತೊಗೊಳ್ತೀವೋ ಆ ಸೆಲ್ಲರು, ಮತ್ತು ಅವನೇನಾಗಿರಬೇಕು, ಕ್ರೆಡಿಟ್ ಕಾರ್ಡ್ ಪೇಮೆಂಟ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋನಾಗಿರಬೇಕು. ಈಗ ಕೆಲವೊಂದು ಶಾಪ್ಸ್ಗೆಲ್ಲ ಹೋದಾಗ ಕ್ರೆಡಿಟ್ ಕಾರ್ಡ್ ಫೆಸಿಲಿಟಿ ಇರೋದಿಲ್ಲ. ಕೆಲವು ಕಡೆ ಈಗಂತೂ UPI ಮೋಡ್ಸ್ ಬಂದಮೇಲೆ
ಗೂಗಲ್ ಪೇ ಒಬ್ರ ಹತ್ರ ಇರಬಹುದು, ಒಬ್ಬರು ಆಕ್ಸೆಪ್ಟ್ ಮಾಡ್ಕೊಳ್ಳೋವಂಥದ್ದು ಫೋನ್ಪೇ ಇರಬಹುದು, ಪೇಟಿಎಮ್ ಇರಬಹುದು, ಈ ಥರ ಆಪ್ಷನ್ಸ್ ಇರುತ್ತೆ. ಬಟ್ ಇಲ್ಲಿ ನಾವು ಮರ್ಚೆಂಟ್ ಅಂತ ಕ್ರೆಡಿಟ್ ಕಾರ್ಡ್ ಅಂತ ಬಂದಾಗ ನಾವು ಮರ್ಚೆಂಟ್ ಅಂತ ಯಾರನ್ನಪ್ಪ ಕರಿತೀವಿ ಅಂದರೆ ದ ಸೆಲ್ಲರ್ ಆಫ್ ಪ್ರಾಡಕ್ಟ್ ಹೂ ಕ್ಯಾನ್ ಆಕ್ಸೆಪ್ಟ್ ಕ್ರೆಡಿಟ್ ಕಾರ್ಡ್ ಪೇಮೆಂಟ್. ನೆಕ್ಸ್ಟ್ ಬಂದು ದ ಕ್ರೆಡಿಟ್ ಕಾರ್ಡ್ ಇಶ್ಯೂರ್ ಬ್ಯಾಂಕ್. ಯಾರಾಗಿರ್ತಾರೆ? ಆಬ್ವಿಯಸ್ಲಿ ಕಾರ್ಡ್ ಹೋಲ್ಡರ್ಸ್ ಬ್ಯಾಂಕ್. ಅಂತಂದರೆ ನಾವು ಪರ್ಟಿಕ್ಯುಲರ್ ಆಗಿ ಯಾವ ಬ್ಯಾಂಕಲ್ಲಿ ಅಕೌಂಟ್ನ ಓಪನ್ ಮಾಡಿರ್ತೀವೋ ಆ ಬ್ಯಾಂಕ್ ಬಂದು ಕ್ರೆಡಿಟ್ ಕಾರ್ಡ್ ಇಶ್ಯೂರ್ ಬ್ಯಾಂಕ್ ಆಗಿರ್ತಾರೆ. ನೆಕ್ಸ್ಟ್ ಬಂದು ಅಕ್ವೈರರ್ ಬ್ಯಾಂಕ್. ಅಕ್ವೈರರ್ ಬ್ಯಾಂಕ್ ಯಾರು? ದ ಮರ್ಚೆಂಟ್ಸ್ ಬ್ಯಾಂಕ್. ಅಂತಂದರೆ ಈ ಸೆಲ್ಲರ್ ಏನಿರ್ತಾರೋ ಅವ್ರ ಬ್ಯಾಂಕ್ ಆಗಿರ್ತಾರೆ. ನೆಕ್ಸ್ಟ್ ದ ಕ್ರೆಡಿಟ್ ಬ್ರ್ಯಾಂಡ್ ಅಂತ ಬಂದಾಗ ವಿ ಹ್ಯಾವ್ ಅ ವೀಸಾ ಆರ್ ಮಾಸ್ಟರ್ ಕಾರ್ಡ್ಸ್. ನೀವು ಕ್ರೆಡಿಟ್ ಕಾರ್ಡ್ ನೋಡೋದಾದರೆ ಅಲ್ಲಿ ಇರುತ್ತೆ, ನೋಡ್ಕೊಳ್ಳಿ, ಫ್ರಂಟ್ ಆಫ್ ದ ಕಾರ್ಡಲ್ಲಿ ವೀಸಾ ಅಂತ ಇರುತ್ತೆ. ಸಮ್ ಆಫ್ ದ ಕ್ರೆಡಿಟ್ ಕಾರ್ಡ್ಸ್ ಮೇಲೆ ಏನಾಗಿರುತ್ತೆ ಅಂತಂದರೆ ಮಾಸ್ಟರ್ ಕಾರ್ಡ್ ಅಂತ ಇರುತ್ತೆ. ಸೊ ದೀಸ್ ಆರ್ ದಿ ಆ್ಯಕ್ಟರ್ಸ್ ಇನ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳಬಹುದು. ನೆಕ್ಸ್ಟ್ ಒನ್ ವಿ ಹ್ಯಾವ್ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಪ್ರೋಸೆಸ್. ಇಷ್ಟೊತ್ತು ನಾವು ನೋಡಿದ್ದು ಮೀನಿಂಗ್ ಆಫ್ ಕ್ರೆಡಿಟ್ ಕಾರ್ಡ್ ಆ್ಯಂಡ್ ದ ಆ್ಯಕ್ಟರ್ಸ್ ಆಫ್ ಕ್ರೆಡಿಟ್ ಕಾರ್ಡ್ ನೋಡಿದ್ವಿ. ನೆಕ್ಸ್ಟ್ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಪ್ರೋಸೆಸ್ ಯಾವ ರೀತಿ ನಡೆಯುತ್ತೆ ಅಂದರೆ ನಾವೇನೋ ಕಾರ್ಡ್ ಕೊಡ್ತೀವಿ, ಸ್ವೈಪ್ ಮಾಡ್ತೀವಿ, ಪೇಮೆಂಟ್ ಮಾಡ್ತೀವಿ, ಬರ್ತೀವಿ. ಬಟ್ ಆ್ಯಕ್ಚುಲಿ ಏನಾಗುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋದಾದರೆ ಫಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ಇಲ್ಲಿ ಕನ್ಸ್ಯೂಮರ್ಸ್ ಅಂತ, ಅಥವಾ ದ ಬ್ಯಾಂಕ್ ಇಶ್ಯೂಸ್ ಆ್ಯಂಡ್ ಆ್ಯಕ್ಟಿವೇಟ್ಸ್ ಎ ಕ್ರೆಡಿಟ್ ಕಾರ್ಡ್ ಟು ಕಸ್ಟಮರ್ ಆನ್ ಹಿಸ್ ಆರ್ ಹರ್ ರಿಕ್ವೆಸ್ಟ್. ಅಂತಂದರೆ ನಾವೊಂದು ಬ್ಯಾಂಕಲ್ಲಿ ಅಕೌಂಟ್ನ ಓಪನ್ ಮಾಡಿದಾಗ ನಾವು ಬೇರೆ ಎಲ್ಲ ಏನು ಡೆಬಿಟ್ ಕಾರ್ಡ್ಗೆ, ಚೆಕ್ ಬುಕ್ಗೆ, ಪಾಸ್ಬುಕ್ಗೆ, ಅದೇ ರೀತಿ SMS-ಗೆ, ಅದೇ ರೀತಿ ಕ್ರೆಡಿಟ್ ಕಾರ್ಡ್ಗೂ ಸಹ ನಾವೇನು ಮಾಡಿರ್ತೀವಿ, ರಿಕ್ವೆಸ್ಟ್ನ ಮಾಡಿರ್ತೀವಿ ಬೇಕು ಅಂತ. ಸೊ ಆನ್ ಹರ್ ರಿಕ್ವೆಸ್ಟ್ ಆರ್ ಹಿಸ್ ರಿಕ್ವೆಸ್ಟ್ ಮೇಲೆ ಏನು ಮಾಡಿರ್ತಾರೆ ಆ ಬ್ಯಾಂಕ್ ಅವರು ಕ್ರೆಡಿಟ್ ಕಾರ್ಡ್ನ, ಅಂತಂದರೆ ನಮ್ಮ ಇನ್ಕಮ್ ಲೆವೆಲ್ನ ನೋಡಿಕೊಂಡು ಒಂದು ಲಿಮಿಟ್ ಅಲ್ಲಿ ಏನಾಗಿ ಮಾಡಿರ್ತಾರೆ, ಕ್ರೆಡಿಟ್ ಕಾರ್ಡ್ನ ಇಶ್ಯೂ ಮಾಡಿರ್ತಾರೆ. ಫಸ್ಟ್ ಪ್ರೋಸೆಸ್ ಅದು. ನೆಕ್ಸ್ಟ್ ಏನಪ್ಪ ಅಂತಂದರೆ ಕಸ್ಟಮರ್ ಪ್ರೆಸೆಂಟ್ ಕ್ರೆಡಿಟ್ ಕಾರ್ಡ್ ಇನ್ಫಾರ್ಮೇಷನ್ ಟು ಮರ್ಚೆಂಟ್ ಸೈಟ್ ಆರ್ ಟು ಮರ್ಚೆಂಟ್ ಫ್ರಮ್ ಹೂಮ್ ಹಿ ಆರ್ ಶಿ ವಾಂಟ್ ಟು ಪರ್ಚೇಸ್ ಎ ಪ್ರಾಡಕ್ಟ್ ಆರ್ ಸರ್ವೀಸ್. ಅಂತಂದರೆ ನೆಕ್ಸ್ಟ್ ಅವನೇನು ಮಾಡ್ತಾನೆ, ಕ್ರೆಡಿಟ್ ಕಾರ್ಡ್ ಇಟ್ಕೊಂಡು ಮನೇಲಿ ಇರ್ತೀವ, ಇಲ್ಲ ಏನಾದರೂ ಪರ್ಚೇಸ್ ಆಫ್ ಗೂಡ್ಸ್ ಆರ್ ಸರ್ವೀಸಸ್ ಮಾಡಿದಾಗ ಏನು ಮಾಡ್ತೀವಿ, ಆ ಮರ್ಚೆಂಟ್ ಹತ್ರ ಅಥವಾ ಆ ಸೆಲ್ಲರ್ ಹತ್ರ ನಾವು ಹೋಗಿ ಸ್ವೈಪ್ ಮಾಡ್ತೀವಿ. ಅಂತಂದರೆ ಏನಾದರೂ ಪರ್ಚೇಸ್ ಮಾಡಿರೋಂಥ ಗೂಡ್ಸ್ಗೆ ಅಥವಾ ಸರ್ವೀಸಸ್ಗೆ ಪೇ ಮಾಡಬೇಕಲ್ವಾ, ಆಗ ನಾವೇನು ಮಾಡ್ತೀವಿ, ಕ್ರೆಡಿಟ್ ಕಾರ್ಡ್ನ ಸ್ವೈಪ್ ಮಾಡ್ತೀವಿ. ನೆಕ್ಸ್ಟ್ ಸ್ವೈಪ್ ಮಾಡಿದ ತಕ್ಷಣ ನೆಕ್ಸ್ಟ್ ಥರ್ಡ್ ಪ್ರೋಸೆಸ್ ಏನಾಗುತ್ತಪ್ಪ ಅಂತಂದರೆ ಪ್ರೊಸೆಸರ್. ಯಾವ ರೀತಿ ಪ್ರೋಸೆಸ್ ಆಗುತ್ತೆ ಅಂದರೆ ದ ಕಲೆಕ್ಟ್ ಇನ್ಫಾರ್ಮೇಷನ್ ಆ್ಯಂಡ್ ರೆಸ್ಪಾನ್ಸಿಬಲ್ ಫಾರ್ ರೂಟಿಂಗ್ ದ ಡೇಟಾ ಅಕ್ರಾಸ್ ಫರ್ದರ್ ಸ್ಟೇಜಸ್. ನಾವು ಸ್ವೈಪ್ ಮಾಡಿದ ತಕ್ಷಣ ನಾವು ಯಾವ ಬ್ಯಾಂಕ್ ಅಂತಂದರೆ ಆ ಕಾರ್ಡ್ ಪರ್ಟಿಕ್ಯುಲರ್ ಆಗಿ ಯಾವ ಬ್ಯಾಂಕಿಂದ ಪ್ರೊವೈಡ್ ಆಗಿದೆ, ಏನೆಲ್ಲ ಇನ್ಫಾರ್ಮೇಷನ್ಸ್ ಬೇಕೋ ಅದು ಗ್ಯಾದರ್ ಮಾಡುತ್ತೆ. ಅದನ್ನು ಮಾಡಿದ್ದಾದಮೇಲೆ ಕಾರ್ಡ್ ನೆಟ್ವರ್ಕ್ ಅಂತಂದರೆ ಮೇನ್ಲಿ ನಾವು ಕ್ರೆಡಿಟ್ ಕಾರ್ಡ್ ನೆಟ್ವರ್ಕ್ ಅಂತಂದರೆ ವೀಸಾ ಅಥವಾ ಮಾಸ್ಟರ್ ಕಾರ್ಡ್. ಸೊ ಇವೆರಡರಲ್ಲಿ ಯಾವುದು ಅಂತ ತಿಳ್ಕೊಳ್ಳುತ್ತೆ. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ಮರ್ಚೆಂಟ್ ಸಬ್ಮಿಟ್ಸ್ ದ ಸೇಲ್ ಸ್ಲಿಪ್ ಟು ಅಕ್ವೈರರ್ ಬ್ಯಾಂಕ್ಸ್ ಆ್ಯಂಡ್ ಗೆಟ್ಸ್ ದಿ ಸರ್ವೀಸ್ ಚಾರ್ಜಸ್ ಪೇಯ್ಡ್ ಟು ಹಿಮ್. ಅಂತಂದರೆ ಆ ಪ್ರೊಸೆಸರ್ ಎಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಕನ್ಸ್ಯೂಮರ್ ಬ್ಯಾಂಕ್ ಯಾರಿದ್ದಾರೆ ಅಂತಂದರೆ ನಾವು ಕಾರ್ಡ್ ಹೋಲ್ಡರ್ಸ್ ಬ್ಯಾಂಕ್ ಯಾರಿದ್ದಾರೋ ಅವ್ರಿಗೆ ಇನ್ಫಾರ್ಮೇಷನ್ನ ತಲುಪಿಸುತ್ತೆ. ಆಗ ಕಾರ್ಡ್ ಹೋಲ್ಡರ್ಸ್ ಬ್ಯಾಂಕು ರಿಸೀವ್ಸ್ ದಿ ಪೇಮೆಂಟ್ ರಿಕ್ವೆಸ್ಟ್ ಆ್ಯಂಡ್ ದೆ ಏನು ಮಾಡುತ್ತೆ, ವೆರಿಫೈ ಮಾಡುತ್ತೆ. ಅಂತಂದರೆ ಆ ಅಕೌಂಟ್ ಹೋಲ್ಡರು ಕ್ರೆಡಿಟ್ ಕಾರ್ಡಲ್ಲಿ ಇನ್ನೂ ಅಮೌಂಟ್ನ ಇಟ್ಕೊಂಡಿದ್ದಾರಾ, ಇಲ್ಲ ಅಂತಂದರೆ ಅವ್ರು ಕೊಟ್ಟಿರೋಂಥ ಲಿಮಿಟ್ ಎಲ್ಲನೂ ಖಾಲಿ ಮಾಡಿದಾರಾ ಅಂತ. ಸೊ ಅದನ್ನೆಲ್ಲ ಫಂಡ್ ಕಂಪ್ಲೀಟ್ ಆಗೋಗಿದೆಯಾ ಅಥವಾ ಇನ್ನೂ ಇವರು ಪರ್ಚೇಸ್ ಮಾಡಬಹುದಾ ಅಂತ ಡಿಸೈಡ್ ಮಾಡಿ ಅವರು ಒಂದು ಕನ್ಫರ್ಮೇಷನ್ನ ಕೊಡ್ತಾರೆ. ನೆಕ್ಸ್ಟ್ ಬ್ಯಾಕ್ ಟು ದಿ ಮರ್ಚೆಂಟ್. ಲಾಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ಇದೇನಾಗುತ್ತೆ, ಈಗ ನಮ್ಮ ಕನ್ಸ್ಯೂಮರ್ಸ್ ಬ್ಯಾಂಕ್ ಏನಿದೆಯೋ ಅದೇನಾದರೂ ಕಾರ್ಡ್ ಹೋಲ್ಡರ್ ಅಕಸ್ಮಾತ್ ಏನು 10,000 ಲಿಮಿಟ್ ಇದೆ ಅಂದ್ಕೊಳ್ಳೋಣ. ಸೊ ಆಲ್ರೆಡಿ ಅವನು 10,000ನ ಸ್ಪೆಂಡ್ ಮಾಡಿದ್ದಾನೆ ಅಂತಾದರೆ ನೆಕ್ಸ್ಟ್ ಅವನು ಪರ್ಚೇಸ್ ಮಾಡೋದಕ್ಕೆ ಆಗಲ್ಲ. ಹಿ ಈಸ್ ನಾಟ್ ಎಲಿಜಿಬಲ್ ಟು ಮೇಕ್ ಪೇಮೆಂಟ್ಸ್ ಥ್ರೂ ದಿ ಕ್ರೆಡಿಟ್ ಕಾರ್ಡ್. ಓಕೆ, ಅಕಸ್ಮಾತ್ ಇನ್ನೂ ಅಮೌಂಟ್ ಇತ್ತು, ಬ್ಯಾಲೆನ್ಸ್ ಇತ್ತು ಅನ್ನೋದಾದರೆ ಅವರೊಂದು ಕನ್ಫರ್ಮೇಷನ್ ಕಳಿಸ್ತಾರೆ. ಏನಂತಂದರೆ ವಿ ಕ್ಯಾನ್ ಅಪ್ರೂವ್ ಅಂತ ಬಂದಾಗ ಅವರು
ಪೇಮೆಂಟ್ನ ಅಕ್ಸೆಪ್ಟ್ ಮಾಡ್ತಾರೆ. ಇಲ್ಲ ಡಿಕ್ಲೈನ್ ಅಂತ ಬಂದಾಗ ಅಥವಾ ರಿಜೆಕ್ಷನ್ ಅಂತ ಬಂದಾಗ ಲಿಮಿಟ್ ಇಲ್ಲ ಅಂತ ಆ ಪರ್ಚೇಸ್ನ ಕ್ಯಾನ್ಸಲ್ ಮಾಡಬಹುದು. ದಿಸ್ ಈಸ್ ದ ಪ್ರೋಸೆಸ್ ಆಫ್ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಅಂತಲೇ ಹೇಳಬಹುದು. ಸೊ ನೆಕ್ಸ್ಟ್ ಒನ್ ವಿ ಹ್ಯಾವ್ ನೆಕ್ಸ್ಟ್ ಒನ್ ವಿ ಹ್ಯಾವ್ ಡೆಬಿಟ್ ಕಾರ್ಡ್. ಸೊ ಇಷ್ಟೊತ್ತು ನಾವು ಕ್ರೆಡಿಟ್ ಕಾರ್ಡ್ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ಬಂದು ಡೆಬಿಟ್ ಕಾರ್ಡ್. ಸೊ ಡೆಬಿಟ್ ಕಾರ್ಡ್ ಇಟ್ ಈಸ್ ನಥಿಂಗ್ ಬಟ್ ಎ ಕಾರ್ಡ್ ಅಲೋಯಿಂಗ್ ದ ಕಾರ್ಡ್ ಹೋಲ್ಡರ್ ಟು ಟ್ರಾನ್ಸ್ಫರ್ ಮನಿ ಎಲೆಕ್ಟ್ರಾನಿಕಲಿ ಫ್ರಮ್ ದೇರ್ ಬ್ಯಾಂಕ್ ಅಕೌಂಟ್ ವೆನ್ ಮೇಕಿಂಗ್ ಎನಿ ಪರ್ಚೇಸಸ್ ಆರ್ ಟ್ರಾನ್ಸ್ಫರ್ ಎಕ್ಸೆಟ್ರಾ. ಅಂತಂದರೆ ವಿತ್ ಬ್ಯಾಲೆನ್ಸ್, ಯಾವಾಗಲೂ ಸಹ ಬ್ಯಾಲೆನ್ಸ್ ಇರಲೇಬೇಕು. ಬ್ಯಾಲೆನ್ಸ್ ಇದ್ದಾಗ ಮಾತ್ರ ನಾವು ಎನಿ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಸಾಧ್ಯ. ಯಾವುದ್ರಲ್ಲಪ್ಪ ಅಂತಂದರೆ ಡೆಬಿಟ್ ಕಾರ್ಡಲ್ಲಿ. So it is like credit card is a small plastic card with a unique number mapped with a bank account number. It is required to have a bank account before getting a debit card from the bank. The major difference between debit card and credit card is that in case of payment through debit card, amount gets deducted from the card's bank account immediately. So ನಿಮ್ಗಾಗಲೇ ಹೇಳಿದೆ, and there should be sufficient balance in bank account ಫಾರ್ ದಿ ಟ್ರಾನ್ಸಾಕ್ಷನ್ ಟು ಗೆಟ್ ಕಂಪ್ಲೀಟೆಡ್. ನಮಗೆ ಸಫಿಷಿಯೆಂಟ್ ಬ್ಯಾಲೆನ್ಸ್ ಇದ್ದರೆ ಮಾತ್ರ ನಾವು ಏನು ಮಾಡೋಕ್ಕಾಗುತ್ತೆ, ಡೆಬಿಟ್ ಕಾರ್ಡಲ್ಲಿ ಟ್ರಾನ್ಸಾಕ್ಷನ್ನ ಮಾಡೋಕ್ಕಾಗುತ್ತೆ. ವೆರಾಸ್ ಇನ್ ಕೇಸ್ ಆಫ್ ಕ್ರೆಡಿಟ್ ಕಾರ್ಡ್ ದೆರ್ ಈಸ್ ನೋ ಸಚ್ ಕಂಪಲ್ಷನ್ ಅಂತ. ಸೊ ಡೆಬಿಟ್ ಕಾರ್ಡ್ಸ್ ಫ್ರೀ ಕಸ್ಟಮರ್ ಟು ಕ್ಯಾರಿ ಕ್ಯಾಶ್ ಅಂತಂದರೆ ಡೆಬಿಟ್ ಕಾರ್ಡ್ಸಿಂದ ನಮಗೆ ಹಲವಾರು ಅಡ್ವಾಂಟೇಜಸ್ ಇದೆ. ಏನಪ್ಪ ಅಂತಂದರೆ ಇಟ್ ಈಸ್ ಫ್ರೀ ಕಸ್ಟಮರ್ ಟು ಕ್ಯಾರಿ ಕ್ಯಾಶ್. ನೆಕ್ಸ್ಟ್ ಚೆಕ್ಸ್ ಆಗಿರ್ಬೋದು. ಈವನ್ ಮರ್ಚೆಂಟ್ಸ್ ಅಕ್ಸೆಪ್ಟ್ ದ ಡೆಬಿಟ್ ಕಾರ್ಡ್ ಮೋರ್ ರೀಡಿಲಿ. Having restriction on amount being in bank account also helps a customer to keep a check on his or her spendings. ಯಾಕಂತಂದರೆ ಈಗ ನಮ್ಮ ಡೆಬಿಟ್ ಕಾರ್ಡಲ್ಲಿ 10,000 ಅಥವಾ 20,000 ಇದೆ ಅಂತ ಅಂದಾಗ ನಮಗೊಂದು ಅಲರ್ಟ್ನೆಸ್ ಸಿಗುತ್ತೆ. ಅಂತಂದರೆ ವಿತಿನ್ 20,000 ವಿ ಹ್ಯಾವ್ ಟು ಮೇಕ್ ಪರ್ಚೇಸಸ್ ಅಂತ. ಸೊ ಕ್ರೆಡಿಟ್ ಕಾರ್ಡಲ್ಲಿ ಹಾಗಲ್ಲ. ಏನಾಗುತ್ತೆ, ಸಮ್ಟೈಮ್ಸ್ ನಾವು ಜಾಸ್ತಿ ಸಹ ಮೋರ್ ದ್ಯಾನ್ ಲಿಮಿಟ್ ಸಹ ನಾವು ಪರ್ಚೇಸ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಅದರಿಂದ ಡೆಬಿಟ್ ಕಾರ್ಡ್ಸು ಸಹ ಒನ್ ಆಫ್ ದಿ ಮೇನ್ ಅಡ್ವಾಂಟೇಜ್ ಅಂತಲೂ ಹೇಳಬಹುದು. ಸೊ ದಿಸ್ ಈಸ್ ರಿಗಾರ್ಡಿಂಗ್ ಇನ್ಫಾರ್ಮೇಷನ್ ಅಬೌಟ್ ಡೆಬಿಟ್ ಕಾರ್ಡ್ಸ್. ಸೊ ಅಡ್ವಾಂಟೇಜಸ್ ಅಂತ ಬಂದಾಗ ಮೋಸ್ಟ್ ಆಫ್ ದೀಸ್ ಡೆಬಿಟ್ ಕಾರ್ಡ್ಸ್ ಹ್ಯಾವ್ ದಿ ಮಾಸ್ಟರ್ ಕಾರ್ಡ್ ಆರ್ ವೀಸಾ ಲೋಗೋಸ್, ಹೆನ್ಸ್ ಆರ್ ಅಕ್ಸೆಪ್ಟೆಡ್ ಎವ್ರಿವೇರ್ ದೀಸ್ ಲೋಗೋಸ್. ಸೊ ಡೆಬಿಟ್ ಕಾರ್ಡ್ನ ಆಲ್ಮೋಸ್ಟ್ ಎಲ್ಲ ಕಡೆನೂ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ವೆರಿ ಕನ್ವೀನಿಯೆಂಟ್ ಸಬ್ಸ್ಟಿಟ್ಯೂಟ್ ಟು ಚೆಕ್ಸ್ ವೆನ್ ಶಾಪಿಂಗ್ ಆನ್ಲೈನ್. ಅಂತಂದರೆ ನಮಗೆ ಲಿಮಿಟ್ ನಮಗೆ ಗೊತ್ತಾಗೋಗುತ್ತೆ. ನಮ್ಮ ಅಕೌಂಟಲ್ಲಿ ಒಂದು 50,000 ಇದೆ ಅಂತಂದರೆ ನಾವು ಅಷ್ಟು ಮಾತ್ರನೇ ಪ್ಲ್ಯಾನ್ಸ್ನ ಹಾಕ್ಕೋಬಹುದು. ಸೊ ಕ್ರೆಡಿಟ್ ಕಾರ್ಡ್ ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ ಸರಿ ಮಾಡೋಣ, ಎಕ್ಸಸ್ಸು ಸಹ ಸಮ್ಟೈಮ್ಸ್ ಅಕ್ಸೆಪ್ಟ್ ಮಾಡ್ಕೊಂಡು ಬಿಡ್ತಾರೆ. ಸೊ ಆಮೇಲೆ ನಾವು ಮಂತ್ಲಿ ಪೇ ಮಾಡಬೇಕಾಗತ್ತೆ. ಬಟ್ ಆಗ ಲಿಮಿಟ್ನೆಸ್ ಅನ್ನೋದು ಕಡಿಮೆ, ತುಂಬ ಕಡಿಮೆ ಕಂಪೇರ್ ಟು ಡೆಬಿಟ್ ಕಾರ್ಡ್. ಕ್ರೆಡಿಟ್ ಕಾರ್ಡಲ್ಲಿ ಏನಾಗುತ್ತೆ, ಆಸೆ ಜಾಸ್ತಿ ಆಗಿಬಿಡುತ್ತೆ. ಯಾಕಂತಂದರೆ ಅಮೌಂಟ್ ಡಿಡಕ್ಟ್ ಆಗೋದು ಗೊತ್ತಾಗೋದಿಲ್ಲ ಅದರಿಂದ. ಬಟ್ ಡೆಬಿಟ್ ಕಾರ್ಡಲ್ಲಿ ಏನಾಗುತ್ತೆ, ಇಷ್ಟು ಅಮೌಂಟ್ ಇದೆ, ಇಷ್ಟೇ ಸ್ಪೆಂಡ್ ಮಾಡಬೇಕು ಅನ್ನೋವಂಥ ಒಂದು ಕಾಮನ್ ಸೆನ್ಸ್ ಅನ್ನೋದು ಹೆಚ್ಚಾಗುತ್ತೆ ಅಂತಲೂ ಹೇಳ್ಬೋದು. ಸೊ ಇಟ್ ಈಸ್ ನಥಿಂಗ್ ಬಟ್ ಅ ಕನ್ವೀನಿಯೆಂಟ್ ಅಂತಲೂ. ಆ್ಯಂಡ್ ಇಟ್ ಟೇಕ್ಸ್ ಎ ಶಾರ್ಟರ್ ಟೈಮ್ ಟು ಕಂಪ್ಲೀಟ್ ಎ ಪರ್ಚೇಸ್ ಸಿನ್ಸ್ ಒನ್ ಡಸ್ ನಾಟ್ ಹ್ಯಾವ್ ಟು ವೆಯ್ಟ್ ಫಾರ್ ಎ ಚೆಕ್ ಟು ಗೆಟ್ ಅಪ್ರೂವ್ಡ್. ನಾನು ಹೇಳಿದ್ನಲ್ಲ ಪ್ರೋಸೆಸ್, ನಾವು ಕ್ರೆಡಿಟ್ ಕಾರ್ಡ್ ಪ್ರೋಸೆಸ್ ನೋಡಿದಾಗ ವಿ ಹ್ಯಾವ್ ಎನ್ ನಂಬರ್ ಆಫ್ ಪ್ರೋಸೆಸ್. ಏನಂತಂದರೆ ಫಸ್ಟು ನಾವು ಸ್ವೈಪ್ ಮಾಡಿದ ತಕ್ಷಣ ಅದು ಪ್ರೊಸೆಸರ್ಗೆ ಹೋಗುತ್ತೆ. ಪ್ರೊಸೆಸರ್ಗೆ ಏನು ಮಾಡುತ್ತೆ, ಕನ್ಸ್ಯೂಮರ್ ಬ್ಯಾಂಕ್ಗೆ ಕಳಿಸುತ್ತೆ ಇನ್ಫಾರ್ಮೇಷನ್ನ. ಅವ್ರು ಏನು ಮಾಡ್ತಾರೆ, ನಮ್ಮ ಅಕೌಂಟಲ್ಲಿ ಎಷ್ಟು ಲಿಮಿಟ್ ಇದೆ ಅಂತ ನೋಡಿ ಅಪ್ರೂವ್ ಮಾಡಬೇಕಾ ಇಲ್ಲ ಅಂತಂದರೆ ಡಿಸ್ಅಪ್ರೂವ್ ಮಾಡಬೇಕಾ, ಇದೆಲ್ಲ ಇರುತ್ತೆ. ಬಟ್ ಡೆಬಿಟ್ ಕಾರ್ಡಲ್ಲಿ ಅಂತಂದರೆ ಆಲ್ರೆಡಿ ಅಮೌಂಟ್ ಇರೋದ್ರಿಂದ ಇಟ್ ಈಸ್ ಅ ವೆರಿ ಏನು ಹೇಳ್ಬೋದು, ಶಾರ್ಟ್ ಟೈಮ್ ತೊಗೊಳುತ್ತೆ ಅಂತಂದರೆ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಅಂತ ಹೇಳ್ಬೋದು. ಸೊ ದೀಸ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಡೆಬಿಟ್ ಕಾರ್ಡ್. ನೆಕ್ಸ್ಟ್ ಕಮಿಂಗ್ ಟು ದಿ ಡಿಸ್ಅಡ್ವಾಂಟೇಜಸ್ ಆಫ್ ಡೆಬಿಟ್ ಕಾರ್ಡ್ ಏನಪ್ಪ ಅಂತಂದರೆ, ಇಫ್ ವಿ ಆರ್ ಯೂಸ್ಡ್ ಟು ಗೆಟ್ಟಿಂಗ್ ಯೂಸರ್ ರಿವಾರ್ಡ್ಸ್, ಫರ್ಗೆಟ್ ದೆಮ್ ಆ್ಯಸ್ ದೇ ಆರ್ ನಾಟ್ ಅಪ್ಲಿಕೇಬಲ್ ವಿತ್ ದಿ ಡೆಬಿಟ್ ಕಾರ್ಡ್ಸ್. ಅಂತಂದರೆ ಕ್ರೆಡಿಟ್ ಕಾರ್ಡ್ಸಲ್ಲಿ ನಮಗೆ ಈ ಸಿಬಿಲ್ ಸ್ಕೋರ್ಸು ಅದೆಲ್ಲ ಇನ್ಕ್ರೀಸ್ ಆಗುತ್ತೆ. ಅಂತಂದರೆ ನಮಗೆ ಮೋರ್ ಚಾನ್ಸಸ್ ಆಫರ್ಸು ಸಹ ಸಿಗ್ತಿರುತ್ತೆ. ನಾವು ಆಗಾಗ ನೋಡ್ತಿರ್ತೀವಿ, ನಮಗೆ SMS ಮುಖಾಂತರನೋ ಇಮೇಲ್ ಮುಖಾಂತರನೋ ಬರ್ತಾ ಇರುತ್ತೆ ಅಲ್ವಾ. ಸೊ ಬಟ್ ಡೆಬಿಟ್ ಕಾರ್ಡ್ಸಲ್ಲಿ ಇದೆಲ್ಲ ಒಂದು ಸ್ವಲ್ಪ ಫೆಸಿಲಿಟೀಸು ಕಡಿಮೆ. ಇದನ್ನೆಲ್ಲ ಮರಿಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ನೋಟ್ ದಟ್ ಡೆಬಿಟ್ ಕಾರ್ಡ್ ಡಸ್ ನಾಟ್ ಇಂಪ್ರೂವ್ ಅವರ್ ಕ್ರೆಡಿಟ್ ಸ್ಕೋರ್ because it is not credit card and is never reported to
ಕ್ರೆಡಿಟ್ ರಿಪೋರ್ಟಿಂಗ್ ಬ್ಯೂರೋಸ್. ಯಾಕೆ ಅಂತಂದರೆ ಇಟ್ ಈಸ್ ಕಂಪ್ಲೀಟ್ಲಿ ನಮ್ಮದು, ನಾವೇನು ಡೆಪಾಸಿಟ್ ಮಾಡಿರ್ತೀವೋ ಅಕೌಂಟಲ್ಲಿ, ನಾವೆಷ್ಟು ಅಮೌಂಟ್ನ ಇಟ್ಟಿರ್ತೀವೋ ಅದ್ರ ಮೇಲೆ ನಾವು ಪರ್ಚೇಸ್ ಮಾಡೋ ಅಂತಂದರೆ ಅದ್ರ ಮೇಲೆ ನಾವು ಟ್ರಾನ್ಸಾಕ್ಷನ್, ಇದು ಕಂಪ್ಲೀಟ್ಲಿ ಕಸ್ಟಮರ್ಗೆ ಸಂಬಂಧಪಟ್ಟಿದ್ದು. ಅದರಿಂದ ಇಲ್ಲಿ ಯಾವುದೇ ರೀತಿ ಬ್ಯೂರೋಸ್ ಆಗಿರ್ಬೋದು, ಸಿಬಿಲ್ ಸ್ಕೋರ್ಸ್ ಆಗಿರ್ಬೋದು, ಯಾವುದು ಸಹ ಅಪ್ಲಿಕೇಬಲ್ ಆಗೋದಿಲ್ಲ ಅಂತಲೂ ಹೇಳ್ತಾರೆ. ಆ್ಯಂಡ್ ವಿ ಮೇ ಇನ್ಕರ್ ಬ್ಯಾಂಕ್ ಫೀ ಲೈಕ್ ಆ್ಯನ್ಯುಯಲ್ ಆರ್ ಸಮ್ಟೈಮ್ಸ್ ಈವನ್ ಮಂತ್ಲಿ ಸರ್ವಿಸ್ ಚಾರ್ಜಸ್ ಆಲ್ಸೋ. ನಮಗೆ SMS ಬರ್ತಿರುತ್ತೆ, ಈಗ ಡೆಬಿಟ್ ಕಾರ್ಡ್ಸಲ್ಲೆಲ್ಲ ನಾವು ಸ್ವೈಪ್ ಮಾಡಿದಾಗ ರೂರಲ್ ಆದರೆ 5 ಟೈಮ್ಸ್ ಮಾಡ್ಬೋದು, ಅರ್ಬನ್ ಆದರೆ 3 ಟೈಮ್ಸ್ ಮಂತ್ಲಿಗೆ ಇಷ್ಟು ಅಂತ, ಇಲ್ಲ ಅಂತಂದರೆ ಚಾರ್ಜಸ್ ಹಾಕೋ ಅಂಥದ್ದು. ಸೊ ಇದು ಎಲ್ಲ ಫಾರ್ಮಾಲಿಟೀಸು ಡೆಬಿಟ್ ಕಾರ್ಡ್ಸಲ್ಲಿ ಜಾಸ್ತಿ ಕಂಪೇರ್ ಟು ಕ್ರೆಡಿಟ್ ಕಾರ್ಡ್ಸ್ ಅಂತ. ಸೊ ದೀಸ್ ಆರ್ ದಿ ಡಿಸ್ಅಡ್ವಾಂಟೇಜಸ್ ಆಫ್ ದಿ ಡೆಬಿಟ್ ಕಾರ್ಡ್ಸ್. ನೆಕ್ಸ್ಟ್ ಒನ್ ವಿ ಹ್ಯಾವ್ ಅ ಸ್ಮಾರ್ಟ್ ಕಾರ್ಡ್. ಏನು ಸ್ಮಾರ್ಟ್ ಕಾರ್ಡ್ ಅಂತಂದರೆ, ಸ್ಮಾರ್ಟ್ ಕಾರ್ಡ್ ಹ್ಯಾವ್ ಬೀನ್ ಆ್ಯಕ್ಟಿವ್ಲಿ ಯೂಸ್ಡ್ ಇನ್ ಯುರೋಪ್, ಏಷ್ಯಾ ಆ್ಯಂಡ್ ಆಸ್ಟ್ರೇಲಿಯಾ ಫಾರ್ ಮೆನಿ ಇಯರ್ಸ್. ಅಂದರೆ ತುಂಬ ವರ್ಷದಿಂದ ಯೂಸ್ ಮಾಡ್ತಾಯಿದ್ದಾರೆ. ಅಂದರೆ ಇದನ್ನು ಎಲ್ಲರೂ ಸಹ ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ. ಸ್ಮಾರ್ಟ್ ಕಾರ್ಡ್ಸ್ ಈಸ್ ಅಗೇನ್ ಸಿಮಿಲರ್ ಟು ದಿ ಕ್ರೆಡಿಟ್ ಕಾರ್ಡ್. ಇದು ಟೈಪ್ ಆಫ್ ಕ್ರೆಡಿಟ್ ಕಾರ್ಡ್ ಆ್ಯಂಡ್ ಡೆಬಿಟ್ ಕಾರ್ಡ್ ಇನ್ ಅಪಿಯರೆನ್ಸ್. ಅಂತಂದರೆ ನೋಡೋದಕ್ಕೆ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ. ಬಟ್ ಇಟ್ ಹ್ಯಾಸ್ ಎ ಸ್ಮಾಲ್ ಮೈಕ್ರೋ ಪ್ರೊಸೆಸರ್ ಚಿಪ್ ಎಂಬೆಡೆಡ್ ಇನ್ ಇಟ್. ಇಟ್ ಹ್ಯಾಸ್ ದ ಕೆಪಾಸಿಟಿ ಟು ಸ್ಟೋರ್ customer work related or personal information. Smart card is also used to store money which is reduced as per usage. ಅಂತಂದರೆ ಸ್ಮಾರ್ಟ್ ಕಾರ್ಡ್ ನೋಡೋದಕ್ಕೆ ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ ಥರನೇ ಇರುತ್ತೆ. ಬಟ್ ಇದರಲ್ಲಿ ಏನಪ್ಪ ಸ್ಮಾರ್ಟ್ ಕಾರ್ಡಲ್ಲಿ ಅಂದರೆ, ಇಟ್ ಹ್ಯಾಸ್ ಅ ಸ್ಮಾಲ್ ಮೈಕ್ರೋ ಪ್ರೊಸೆಸರ್ ಚಿಪ್ ಇರುತ್ತೆ. ಇದು ಏನೇನೆಲ್ಲ ಸ್ಟೋರ್ ಮಾಡ್ಕೊಳ್ಳುತ್ತೆ ಅಂದರೆ, ಕಸ್ಟಮರ್ ವರ್ಕ್ ರಿಲೇಟೆಡ್ ಇನ್ಫಾರ್ಮೇಷನ್ ಏನಾದರೂ, ಅಥವಾ ಪರ್ಸ್ನಲ್ ಇನ್ಫಾರ್ಮೇಷನ್, ಈವನ್ ಮನಿನೂ ಸಹ ಇದರಲ್ಲಿ ಸ್ಟೋರ್ ಮಾಡ್ಕೊಳ್ಳೋಂಥದ್ದು. ಇದರಲ್ಲಿ ಮೋಸ್ಟ್ ಆಫ್ ದ, ಅಂದರೆ ಸ್ಮಾರ್ಟ್ ಕಾರ್ಡ್ಸ್ನ ಯೂಸ್ ಮಾಡೋ ಅಂಥದ್ದು ಮೋಸ್ಟ್ ಆಫ್ ದ ಬಿಸ್ನೆಸ್ ಪರ್ಸನ್ಸ್ ಅಂತಲೇ ಹೇಳಬಹುದು. ನೆಕ್ಸ್ಟ್ ದರ್ ಅಕ್ಸೆಪ್ಟೆನ್ಸ್ ಇಸ್ ಸ್ಲೋಲಿ ಇನ್ಕ್ರೀಸಿಂಗ್ ಇನ್ ಯುನೈಟೆಡ್ ಸ್ಟೇಟ್ಸ್. ಮೊದಲಿಗೆ ಇದನ್ನು ತುಂಬ ಯೂಸ್ ಮಾಡ್ತಾ ಇದ್ದಿದ್ದು ಯುರೋಪಿಯನ್ ಕಂಟ್ರೀಸು, ಏಷ್ಯಾ ಆ್ಯಂಡ್ ಆಸ್ಟ್ರೇಲಿಯನ್ ಕಂಟ್ರೀಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಇದನ್ನು ಸ್ಲೋ ಆಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದು ಯುನೈಟೆಡ್ ಸ್ಟೇಟ್ಸ್. ದೇ ಹ್ಯಾವ್ ಬೀನ್ ಎಕ್ಸ್ಟೆನ್ಸಿವ್ಲಿ ಯೂಸ್ಡ್ ಇನ್ ದ ಟೆಲಿಕಮ್ಯುನಿಕೇಷನ್ಸ್ ಇಂಡಸ್ಟ್ರಿ ಫಾರ್ ಇಯರ್ಸ್. ನಾನು ಹೇಳಿದ್ನಲ್ಲ, ಕೆಲವೊಬ್ಬರು ಮಾತ್ರನೇ ಇದನ್ನು ಯೂಸ್ ಮಾಡೋ ಅಂಥದ್ದು. ದೇ ಹ್ಯಾವ್ ಬೀನ್ ಎಕ್ಸ್ಟೆನ್ಸಿವ್ಲಿ ಯೂಸ್ಡ್ ಇನ್ ದ ಟೆಲಿಕಮ್ಯುನಿಕೇಷನ್ ಇಂಡಸ್ಟ್ರಿ ಡ್ಯೂ ಟು ದೇರ್ ಮಲ್ಟಿಪರ್ಪಸ್ ಫಂಕ್ಷನ್ಸ್. ದೇರ್ ಪಾಪ್ಯುಲಾರಿಟಿ ಇನ್ ದ ಯುನೈಟೆಡ್ ಸ್ಟೇಟ್ಸ್ ಈಸ್ ಆಲ್ಸೋ ಆನ್ ದಿ ರೈಸ್. ಯಾಕೆಂದರೆ ಪರ್ಸ್ನಲ್ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡುತ್ತೆ, ಮತ್ತು ಅಂತಂದರೆ ಕಸ್ಟಮರ್ಸ್ ವರ್ಕ್ ರಿಲೇಟೆಡ್ ಏನೆಲ್ಲ ಇನ್ಫಾರ್ಮೇಷನ್ ಇರುತ್ತೋ ಅದನ್ನೆಲ್ಲನೂ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಇದು ಡೇ ಬೈ ಡೇ ಇದರ ಪಾಪ್ಯುಲಾರಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಸ್ಮಾರ್ಟ್ ಕಾರ್ಡ್ ಕ್ಯಾನ್ ಬಿ ಆಕ್ಸೆಸ್ಡ್ ಓನ್ಲಿ ಯೂಸಿಂಗ್ ಬೈ a PIN of the customer. Smart cards are secure as they stores information in encrypted format. ಸೊ ಎನ್ಕ್ರಿಪ್ಷನ್ ಅಂದರೆ ಇಟ್ ಈಸ್ ಹೈಡಿಂಗ್ ದಿ ಇನ್ಫಾರ್ಮೇಷನ್ ಅಲ್ವಾ. ಸೊ ಅದರಿಂದ ಇದನ್ನು ತುಂಬ ಜನ ಯೂಸ್ ಮಾಡ್ತಾರೆ. ಆರ್ ಲೆಸ್ ಎಕ್ಸ್ಪೆನ್ಸಿವ್ ಆಲ್ಸೋ ಆ್ಯಂಡ್ ಪ್ರೊವೈಡ್ಸ್ ಫಾಸ್ಟರ್ ಪ್ರೊಸೆಸಿಂಗ್. Mondex and Visa cash cards are examples of the smart cards. So this is regarding smart card ಅಂತ ಹೇಳಬಹುದು. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ಚಾರ್ಜ್ ಕಾರ್ಡ್ ಅಂತ. ಸೊ ಚಾರ್ಜ್ ಕಾರ್ಡ್ ಇಲ್ಲಿ ನಾನು ಟೈಪ್ ಮಾಡೋಕ್ಕೆ ಹೋಗಿಲ್ಲ, ಹಾಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಚಾರ್ಜ್ ಕಾರ್ಡ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ಎ ಕ್ರೆಡಿಟ್ ಕಾರ್ಡ್ ಫಾರ್ ಯೂಸ್ ವಿತಿನ್ ಆ್ಯನ್ ಅಕೌಂಟ್ ವಿಚ್ ಮಸ್ಟ್ ಬಿ ಪೇಯ್ಡ್ ಇನ್ ಫುಲ್ ವೆನ್ ಸ್ಟೇಟ್ಮೆಂಟ್ ಈಸ್ ಇಶ್ಯೂಡ್. ಅಂದರೆ ಇದು ಸಹ ಚಾರ್ಜ್ ಕಾರ್ಡು ಸಹ ಲೈಕ್ ಕ್ರೆಡಿಟ್ ಕಾರ್ಡ್ ಓನ್ಲಿ. ಕ್ರೆಡಿಟ್ ಕಾರ್ಡಲ್ಲಿ ಏನಾಗುತ್ತಪ್ಪ ಅಂತಂದರೆ, ನಾವು ಒಂದು ಸಲ ಏನಾದರೂ ಗೂಡ್ಸ್ ಅಥವಾ ಸರ್ವೀಸ್ನ ಪರ್ಚೇಸ್ ಮಾಡಿದಾಗ ನಮಗೇನಾಗುತ್ತೆ, ನೆಕ್ಸ್ಟ್ ಮಂತಿಂದ ಆ ಅಮೌಂಟು ಅಪ್ಲಿಕೇಬಲ್ ಆಗುತ್ತೆ. ಹಾಗಂತ ಪೂರ್ತಿ 100% ಆಗಲ್ಲ. ಇನ್ಸ್ಟಾಲ್ಮೆಂಟ್ ವೈಸಲ್ಲಿ 6 ಮಂತ್ಸ್ಗೆ ಕಂಪ್ಲೀಷನ್ ಆಗೋದಕ್ಕೆ, ಅಥವಾ 1 ಇಯರ್ಗೆ 2 ಇಯರ್ಸ್ಗೆ ಆ ರೀತಿ ನಮಗೆ ಟೈಮ್ ಪೀರಿಯಡನ್ನು ಕೊಡ್ತಾರೆ. ಬಟ್ ಚಾರ್ಜ್ ಕಾರ್ಡಲ್ಲಿ ಏನಾಗುತ್ತೆ ಅಂತಂದರೆ, ಇದು ಸಹ ಕ್ರೆಡಿಟ್ ಕಾರ್ಡ್ ಥರನೇ. ಈಗ ನಾವು ಒಂದು 50,000ಗೆ ಪರ್ಚೇಸ್ ಮಾಡಿದ್ದೀವಿ ಅಂತಂದರೆ ಅವರು 2 ಮಂತ್ಸ್ ಟೈಮ್ ಕೊಡ್ತಾರೆ. ಆ 2 ಮಂತ್ಸಲ್ಲಿ ನಾವು ಕಂಪ್ಲೀಟಾಗಿ 50,000ನ ಪೇಮೆಂಟ್ ಮಾಡಿಬಿಡಬೇಕು. ಬಟ್ ಕ್ರೆಡಿಟ್ ಕಾರ್ಡಲ್ಲಿ ಆ ರೀತಿ ಇರೋದಿಲ್ಲ. ಅದನ್ನು ಇನ್ಸ್ಟಾಲ್ಮೆಂಟ್ಗೆ ಏನು ಮಾಡ್ತಾರೆ, ಕನ್ವರ್ಟ್ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿ ಕನ್ವರ್ಷನ್ ಇರೋದಿಲ್ಲ. ದಟ್ ಈಸ್ ನಥಿಂಗ್ ಬಟ್ ಎ ಚಾರ್ಜ್ ಕಾರ್ಡ್ ಅಂತಲೇ ಹೇಳ್ಬೋದು. ಸೊ ಇಟ್ ಈಸ್ ಚಾರ್ಜ್ ಕಾರ್ಡ್ಸ್ ಆರ್ ಸಿಮಿಲರ್ಸ್ ಟು ಕ್ರೆಡಿಟ್ ಕಾರ್ಡ್ ಎಕ್ಸೆಪ್ಟ್ ದೇ ಹ್ಯಾವ್ ನೋ ರಿವಾಲ್ವಿಂಗ್ ಕ್ರೆಡಿಟ್ ಲೈನ್. So the balance must be paid off every month. Credit, debit and charge card methods of payments have been successfully utilized in the pre-internet era, and they are
often used in the e-commerce world as well. Some of the reasons for their popularity in the e-commerce world are their availability, ease of use and acceptance by most of the customers. To use these cards as an online payment system as well defined process is followed. ಸೊ ಈ ಎಲ್ಲ ಕಾರ್ಡ್ಸ್ನು ಸಹ ನಾವು ಅಂತಂದರೆ ಪೇಮೆಂಟ್ ಕಾರ್ಡ್ಸಲ್ಲಿ ವಿ ಹ್ಯಾವ್ 4 ಟೈಪ್ಸ್. ದಟ್ ಈಸ್ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಚಾರ್ಜ್ ಕಾರ್ಡ್ ಆ್ಯಂಡ್ ಸ್ಮಾರ್ಟ್ ಕಾರ್ಡ್. ಈ ನಾಲ್ಕಲ್ಲಿ ಕಂಪೇರ್ ಮಾಡಿಕೊಂಡಾಗ ನಾವು ತುಂಬ ಯೂಸ್ ಮಾಡೋದು ಅಂತಂದರೆ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ನ. ಚಾರ್ಜ್ ಕಾರ್ಡು ಸ್ವಲ್ಪ ಕಡಿಮೆ. ಸ್ಮಾರ್ಟ್ ಕಾರ್ಡ್ ಬಂದು ಇಟ್ ಈಸ್ ಫಾರ್ ಅಫಿಷಿಯಲ್ ಪರ್ಪಸ್. ಯಾಕಂದರೆ ಈ ಕಸ್ಟಮರ್ ವರ್ಕಿಂಗ್ ರಿಲೇಟೆಡ್ ಇನ್ಫಾರ್ಮೇಷನ್ನು ಮತ್ತು ಇದು ಲೈಕ್ ಪೆನ್ ಡ್ರೈವ್ ಥರ, ಮತ್ತು ಪರ್ಸ್ನಲ್ ಇನ್ಫಾರ್ಮೇಷನ್ನು, ಈವನ್ ಅಮೌಂಟ್ನು ಸಹ ಇದು ಸ್ಟೋರ್ ಮಾಡುವಂಥ ಕೆಪಾಸಿಟಿ ಇದೆ ಅಂತಲೇ ಹೇಳ್ಬೋದು. ಸೊ ದೀಸ್ ಆರ್ ದಿ ಪೇಮೆಂಟ್ ಕಾರ್ಡ್ಸ್. ಸೊ ನೆಕ್ಸ್ಟ್ ಯು ಹ್ಯಾವ್ ಕ್ಲಾಸಿಫಿಕೇಷನ್. ಇದೆಲ್ಲ ಕ್ಲಾಸಿಫಿಕೇಷನ್ ಅಂತ ಬಂದಾಗ ಪೇಮೆಂಟ್ ಕಾರ್ಡ್ಸಲ್ಲಿ ಯು ಹ್ಯಾವ್ ಪೇಮೆಂಟ್ ಇನ್ಸ್ಟ್ರೂಮೆಂಟ್ಸ್. ಪ್ರೀಪೇಯ್ಡ್ ಇರುತ್ತೆ, ಆಫ್ಲೈನ್ ಆ್ಯಂಡ್ ಆನ್ಲೈನ್ ಇರುತ್ತೆ, ಪೇ ನೌ ಆ್ಯಂಡ್ ಕಾರ್ಡ್ ಬೇಸ್ಡ್ ಸಿಸ್ಟಮ್ಸ್ ಇರುತ್ತೆ, ಮೈಕ್ರೋ ಪೇಮೆಂಟ್ಸ್ ಇರುತ್ತೆ, ಮೊಬೈಲ್ ಪೇಮೆಂಟ್ಸ್ ಇರುತ್ತೆ. ಸೊ ವಿ ಹ್ಯಾವ್ ಎನ್ ನಂಬರ್ ಆಫ್ ಸಿಸ್ಟಮ್ಸ್ ಅಂತಲೂ ಹೇಳ್ಬೋದು. ನೆಕ್ಸ್ಟು B2C ಪೇಮೆಂಟ್ಸ್ ಅಂತ ಬರುತ್ತೆ. B2C ಅಂತಂದರೆ ಬಿಸ್ನೆಸ್ ಟು ಕಸ್ಟಮರ್ ಪೇಮೆಂಟ್ಸ್. ಬಿಸ್ನೆಸ್ ಟು ಕಸ್ಟಮರ್ ಅಂತ ಬಂದಾಗ ನಮಗೆ ವೇರಿಯಸ್ ಚಾಯ್ಸಸ್ ಇರುತ್ತೆ. ಲೈಕ್ ಡಿಜಿಟಲ್ ವಾಲೆಟ್ಸ್ ಆಗಿರುತ್ತೆ, ಫ್ರೀ ಚಾರ್ಜ್ ಅನ್ನೋದು, ಲೈಕ್ ಈ ತುಂಬ ಆಪ್ಷನ್ಸ್ ಎಲ್ಲ ಇರುತ್ತಲ್ಲ ಆ ಥರ ವಾಲೆಟ್ಸು, ಮತ್ತು ಡಿಜಿಟಲ್ ಕ್ಯಾಶ್ ಆಗಿರುತ್ತೆ, ಆನ್ಲೈನ್ ಸ್ಟೋರ್ಡ್ ವ್ಯಾಲ್ಯೂ ಸಿಸ್ಟಮ್, ಸ್ಮಾರ್ಟ್ ಕಾರ್ಡ್ ವ್ಯಾಲ್ಯೂ ಸಿಸ್ಟಮ್, ಡಿಜಿಟಲ್ ಅಕ್ಯುಮುಲೇಟಿಂಗ್ ಬ್ಯಾಲೆನ್ಸ್ ಪೇಮೆಂಟ್, ಡಿಜಿಟಲ್ ಚೆಕಿಂಗ್ ಪೇಮೆಂಟ್ ಸಿಸ್ಟಮ್. ಸೊ ಈ ರೀತಿಯಾಗಿ ನಮಗೆ ತುಂಬಾ ಪೇಮೆಂಟ್ ಸಿಸ್ಟಮ್ ಮೋಡ್ಸು ಇದೆ ಅಂತಲೇ ಹೇಳಬಹುದು. ನೆಕ್ಸ್ಟ್ ಒನ್ ಬಂದು ಇಂಟರ್ನೆಟ್. ಸೊ ನೆಕ್ಸ್ಟ್ ಒನ್ ಬಂದು ಇಂಟರ್ನೆಟ್. ಆನ್ಲೈನ್ ಪೇಮೆಂಟ್ ಇನ್ವಾಲ್ವ್ ದ ಕಸ್ಟಮರ್ ಟ್ರಾನ್ಸ್ಫರಿಂಗ್ ಮನಿ ಆರ್ ಮೇಕಿಂಗ್ ಎ ಪರ್ಚೇಸ್ ಆನ್ಲೈನ್ ವಯಾ ದಿ ಇಂಟರ್ನೆಟ್. Consumers and businesses can transfer money to third parties from the bank or other account, and they can also use credit, debit and prepaid cards to make the purchase online. ಅಂತಂದರೆ ನಾನು ನಿಮಗೆ ಇದು ಹೇಳ್ತಿದ್ದೆ, ಕ್ಲಾಸಿಫಿಕೇಷನ್ ಅಂತ ಹೇಳ್ತಿದ್ದೆ. ಯಾವುದರಲ್ಲಿ ಈಗ ನಮಗೆ ಟೈಪ್ಸ್ ಆಫ್ ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್ ಅಂತ ಬಂದಾಗ ವಿ ಹ್ಯಾವ್ 2 ಟೈಪ್ಸ್. ದಟ್ ಈಸ್ ಪೇಮೆಂಟ್ ಕಾರ್ಡ್ಸ್ ಆ್ಯಂಡ್ ಆನ್ಲೈನ್ ಟ್ರಾನ್ಸ್ಫರ್ಸ್ ಅಂತ. ಸೊ ಆನ್ಲೈನ್ ಟ್ರಾನ್ಸ್ಫರ್ಸ್ ಅಂತ ಬಂದಾಗ ವಿ ಹ್ಯಾವ್ ವೇರಿಯಸ್ ಇನ್ಸ್ಟ್ರೂಮೆಂಟ್ಸ್. ಪ್ರೀಪೇಯ್ಡ್ ಇರುತ್ತೆ, ಪೋಸ್ಟ್ ಪೇಯ್ಡ್ ಇರುತ್ತೆ, ಆಫ್ಲೈನ್ ಇರುತ್ತೆ, ಆನ್ಲೈನ್ ಇರುತ್ತೆ. ಸೊ ಇದನ್ನೆಲ್ಲ ನಾವು ಆನ್ಲೈನ್ ಟ್ರಾನ್ಸ್ಫರ್ಸ್ ಅಂತಲೇ ಕರಿತೀವಿ. ಇಂಟರ್ನೆಟ್ ಟ್ರಾನ್ಸ್ಫರ್ಸ್ ಅಥವಾ ಆನ್ಲೈನ್ ಟ್ರಾನ್ಸ್ಫರ್ಸ್ ಅಂತ. ಸೊ ಇಷ್ಟೊತ್ತು ನಾವು ಡಿಸ್ಕಸ್ ಮಾಡಿದ್ದು ಪೇಮೆಂಟ್ ಕಾರ್ಡ್ಸ್ ಬಗ್ಗೆ. ನೆಕ್ಸ್ಟು ಇಂಟರ್ನೆಟ್ ಟ್ರಾನ್ಸ್ಫರ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ನಮಗೆ ಕ್ಲಾಸಿಫಿಕೇಷನ್ಸ್ ಬರುತ್ತೆ. ಅದರಲ್ಲಿ ಫಸ್ಟ್ ಒನ್ ಬಂದು ಪೇಮೆಂಟ್ ಇನ್ಸ್ಟ್ರೂಮೆಂಟ್ಸ್ ಅಂತ. ದೇರ್ ಆರ್ 3 ಕಾಮನ್ ಎಲೆಕ್ಟ್ರಾನಿಕ್ ಪೇಮೆಂಟ್ ಇನ್ಸ್ಟ್ರೂಮೆಂಟ್ಸ್. ನೇಮ್ಲಿ ಯಾವುದೆಲ್ಲ ಇರುತ್ತೆ ಅಂದರೆ ಕ್ಯಾಶ್ ಇರುತ್ತೆ, ಚೆಕ್ ಇರುತ್ತೆ ಆ್ಯಂಡ್ ಕಾರ್ಡ್ ಇರುತ್ತೆ. ಇನ್ಸ್ಟ್ರೂಮೆಂಟ್ಸ್ ಅಂತಲೇ ಕರಿತೀವಿ. ಐದರ್ ವಿ ಕ್ಯಾನ್ ಪೇ ಥ್ರೂ ಕ್ಯಾಶ್, ಆನ್ಲೈನಲ್ಲಿ ಕ್ಯಾಶ್ನ ಟ್ರಾನ್ಸ್ಫರ್ ಮಾಡಬಹುದು, ಚೆಕ್ಸ್ ಇರುತ್ತೆ, ಡಿಜಿಟಲ್ ಚೆಕ್ಸು, ಮತ್ತು ಕಾರ್ಡ್ಸ್. ಸೊ ಇಷ್ಟರ ಮುಖಾಂತರನೂ ನಾವು ಪೇಮೆಂಟ್ನ ಮಾಡೋವಂಥದ್ದು. ಇದನ್ನು ನಾವು ಪೇಮೆಂಟ್ ಇನ್ಸ್ಟ್ರೂಮೆಂಟ್ಸ್ ಅಂತಲೂ ಕರಿತೀವಿ. ನೆಕ್ಸ್ಟ್ ಒನ್ ಬಂದು ಪ್ರೀಪೇಯ್ಡ್ ಆ್ಯಂಡ್ ಪೋಸ್ಟ್ ಪೇಯ್ಡ್ ಅಂತ. ಸೊ ಪ್ರೀಪೇಯ್ಡ್ ಅಂತಂದರೆ ಮುಂಚೆನೇ ನಾವು ಅಮೌಂಟ್ನ ಪೇ ಮಾಡೋವಂಥದ್ದು. ನೀವು ಎಕ್ಸಾಂಪಲ್ ಸಿಮ್ ತೊಗೊಂಡಾಗ ಅಥವಾ ನಾವು ಮೊಬೈಲ್ ರೀಚಾರ್ಜ್ ಮಾಡ್ತೀವಲ್ಲ, ಅದನ್ನು ಎಕ್ಸಾಂಪಲ್ ಆಗಿ ತೊಗೊಂಡಾಗ ಪ್ರೀಪೇಯ್ಡ್ ಮತ್ತು ಪೋಸ್ಟ್ ಪೇಯ್ಡ್ಸ್ ಬರುತ್ತೆ ಅಲ್ವಾ. ಸೊ ಮೊದಲೇ ನಾವೇನು ಅಮೌಂಟ್ ಆಗೋಗಿದ ತಕ್ಷಣ ನಾವು ಬ್ಯಾಲೆನ್ಸ್ ಹಾಕುವಂಥದ್ದು ಅಥವಾ ರೀಚಾರ್ಜ್ ಮಾಡೋದನ್ನು ಪ್ರೀಪೇಯ್ಡ್ ಅಂತ ಕರಿತೀವಿ. ಪೋಸ್ಟ್ ಪೇಯ್ಡ್ ಅಂತಂದಾಗ 1 ಮಂತ್ ಆಗಿದ ತಕ್ಷಣ ನಮಗೊಂದು ಬಿಲ್ ಬರುತ್ತೆ, ಇಷ್ಟು ಪೇ ಮಾಡಬೇಕು ಅಂತ, ಆಮೇಲೆ ನಾವು ಪೇ ಮಾಡೋಕ್ಕೆ ಹೋಗ್ತೀವಿ. ಅದೇ ರೀತಿ ಇಲ್ಲೂ ಅಷ್ಟೇ ಮೆಥಡ್ಸು. ನೆಕ್ಸ್ಟ್ ಒನ್ ವಿ ಹ್ಯಾವ್ ಆಫ್ಲೈನ್ ಆ್ಯಂಡ್ ಆನ್ಲೈನ್. ಬೇಸ್ಡ್ ಆನ್ ಕಮ್ಯುನಿಕೇಷನಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್ಸ್ ಆರ್ ಕ್ಲಾಸಿಫೈಡ್ ಆ್ಯಸ್ ಆಫ್ಲೈನ್ ಆ್ಯಂಡ್ ಆನ್ಲೈನ್ ಸಿಸ್ಟಮ್. ಆಫ್ಲೈನಲ್ಲಿ ಯಾವ ರೀತಿ ಇರುತ್ತೆ ಅಂತಂದರೆ ಕಮ್ಯುನಿಕೇಷನ್ ಡಸ್ ನಾಟ್ ಇನ್ವಾಲ್ವ್ ಎನಿ ಥರ್ಡ್ ಪಾರ್ಟಿ. ಎಲ್ಲಿ ಆಫ್ಲೈನಲ್ಲಿ ಥರ್ಡ್ ಪಾರ್ಟಿ ಅದು ಇಂಟರ್ಫಿಯರೆನ್ಸ್ ಇರೋದಿಲ್ಲ. ಎಲೆಕ್ಟ್ರಾನಿಕ್ ಟ್ರಾನ್ಸಾಕ್ಷನ್ ಟೇಕ್ ಪ್ಲೇಸ್ ಓನ್ಲಿ ಬಿಟ್ವೀನ್ ದ ಪೇಯರ್ ಆ್ಯಂಡ್ ದಿ ಪೇಯಿ, ಇಬ್ಬರ ನಡುವೆ ಮಾತ್ರ ಇರುತ್ತೆ.
Advantages of offline payments are lower communication cost and less time critical transaction handling at the banks. ಬಟ್ ಆನ್ಲೈನ್ ಅಂತ ಬಂದಾಗ ಏನು ಥರ್ಡ್ ಪಾರ್ಟಿ ಇಂಟರ್ಫಿಯರೆನ್ಸ್ ಇದ್ದೇ ಇರುತ್ತೆ ಅಂತಾನು. ಸೊ ಈ ರೀತಿಯಲ್ಲಿ ನಾವು ಇಂಟರ್ನೆಟ್ ಟ್ರಾನ್ಸ್ಫರ್ಸ್ನು ಸಹ ಮಾಡ್ತೀವಿ. ಅದೇ ರೀತಿ ಪೇ ನೌ ಆರ್ ಕಾರ್ಡ್ ಬೇಸ್ಡ್ ಸಿಸ್ಟಮ್ಸು ಇದೆ. ಏನು ಹಾಗಂದರೆ ಅಂತಂದರೆ ಇಟ್ ಈಸ್ ಆಲ್ಸೋ ಲೈಕ್ ಆನ್ಲೈನ್ ಪೇಮೆಂಟ್ ಕಾರ್ಡ್ ಸಿಸ್ಟಮ್ಸ್ ಅಂತ. ಮೋಸ್ಟ್ ಆಫ್ ದ ಪೇಮೆಂಟ್ಸ್ ಇನ್ ದಿಸ್ ಕ್ಯಾಟಗರಿ ಆರ್ ಸ್ಪೆಸಿಫಿಕಲಿ ಡಿಸೈನ್ಡ್ for transaction conducted through the internet because of their convenience and comfortable nature. Credit cards in the particular have become a popular method for conducting ಆನ್ಲೈನ್ ಪೇಮೆಂಟ್ ಸಿಸ್ಟಮ್. ಸೊ ಇದೆಲ್ಲನೂ ಸಹ ನಮಗೆ ಏನಂತ ಕರಿತೀವಿ ಅಂತಂದರೆ ಇಂಟರ್ನೆಟ್ ಟ್ರಾನ್ಸ್ಫರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಬಂದು ವಿ ಹ್ಯಾವ್ ಮೈಕ್ರೋ ಪೇಮೆಂಟ್ಸ್ ಅಂತ, ಅಥವಾ ಯಾವುದು ಪೇ ಲೇಟರ್ ಆರ್ ಚೆಕ್ ಬೇಸ್ಡ್ ಸಿಸ್ಟಮ್ ಡಿಸ್ಕಸ್ ಮಾಡೋದಾದರೆ, ಕಸ್ಟಮರ್ಸ್ ಜನರಲಿ ಟೆಂಡ್ ಟು ಯೂಸ್ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಮೆಥಡ್ಸ್ ಫಾರ್ ಲೋ ಆ್ಯಂಡ್ ಮಿಡಲ್ ವ್ಯಾಲ್ಯೂ ಪೇಮೆಂಟ್ಸ್. ಅಂತಂದರೆ ಕೆಲವೊಂದಕ್ಕೆ ಮಾತ್ರ ನಾವು ಕ್ರೆಡಿಟ್ ಕಾರ್ಡ್ಸ್ನ ಯೂಸ್ ಮಾಡ್ತೀವಿ ಅಂತಂದರೆ ಕಡಿಮೆ ಪೇಮೆಂಟ್ ಯಾವುದಿದೆ ಅಂತ. ಚೆಕ್ ಈಸ್ ದ ಪ್ರಿಫರ್ಡ್ ಮೆಥಡ್ ಫಾರ್ ಲಾರ್ಜ್ ವ್ಯಾಲ್ಯೂ ಪೇಮೆಂಟ್ಸ್. ನೀವೇ ನೋಡಿದ್ರಲ್ಲ, ಈಗ ಲೆಸ್ ದ್ಯಾನ್ ಒಂದು 50,000 ಇದ್ದರೆ ನಾವೇನು ಮಾಡ್ತೀವಿ, ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡ್ತೀವಿ. ಮೋರ್ ದ್ಯಾನ್ ಇದ್ದಾಗ ನಾವು ಈಗ ನಾರ್ಮಲಿ ನಾವು ಡೆಪಾಸಿಟ್ ಮಾಡಬೇಕು ಅಥವಾ ಇಲ್ಲ ವಿತ್ಡ್ರಾಯಲ್ ಮಾಡಬೇಕು ಅಂದ್ಕೊಂಡಾಗ, ಈಗ SBI ತೊಗೊಂಡಾಗ ಪರ್ ಡೇಗೆ ನಮಗೆ ಓನ್ಲಿ 20,000 ಇದೆ ವಿತ್ಡ್ರಾಯಲ್ ಮಾಡ್ಕೊಳ್ಳೋದಕ್ಕೆ ಡೆಬಿಟ್ ಕಾರ್ಡ್ ಮುಖಾಂತರ. ಸೊ ಅದೇ ನಮಗೆ ಒಂದು 50,000 ಬೇಕಿತ್ತು, ಇಲ್ಲ 1,00,000 ಬೇಕಿತ್ತು ಅಂತಂದಾಗ ಆಬ್ವಿಯಸ್ಲಿ ನಾವೇನು ಪ್ರಿಫರ್ ಮಾಡ್ತೀವಿ, ಚೆಕ್ನ ಪ್ರಿಫರ್ ಮಾಡ್ತೀವಿ. ಸೊ ಅದೇ ರೀತಿ ಇಲ್ಲೂ ಸಹ ಅಷ್ಟೇ. ಇದು ಬಂದು ಪೇ ಲೇಟರ್ ಅಥವಾ ಚೆಕ್ ಬೇಸ್ಡ್ ಸಿಸ್ಟಮ್ ಅಂತ. ನೆಕ್ಸ್ಟ್ ಒನ್ ಬಂದು ಮೈಕ್ರೋ ಪೇಮೆಂಟ್ಸ್. ಸೊ ಮೈಕ್ರೋ ಪೇಮೆಂಟ್ಸ್ ಒನ್ ಆಫ್ ದಿ ಮೋಸ್ಟ್ ಪ್ರಾಮಿಸಿಂಗ್ ಪೇಮೆಂಟ್ ಮೆಥಡ್ಸ್ ಈಸ್ ಯೂಸ್ ಆಫ್ ಮೈಕ್ರೋ ಪೇಮೆಂಟ್ಸ್. ಏನಿದು ಅಂತಂದರೆ ಎಬಿಲಿಟಿ ಟು ಪೇ ಫಾರ್ ಡೇಟಾ ಆರ್ ಸರ್ವೀಸಸ್ ಇನ್ ಎ ಸ್ಮಾಲ್ ಇನ್ಕ್ರಿಮೆಂಟ್ಸ್. ಮೈಕ್ರೋ ಪೇಮೆಂಟ್ಸ್ ಕ್ಯಾನ್ ಬಿ seen as solution to allow low volume payments for purchasing new articles, ಸ್ಟಾಕ್ ಕೋಡ್ಸ್ ಮತ್ತು ಇಂಡೆಕ್ಸ್ ಕ್ವೆರೀಸ್, ಈ ಥರದಕ್ಕೆಲ್ಲ ನಾವು ಮೈಕ್ರೋ ಪೇಮೆಂಟ್ಸ್ನ ಯೂಸ್ ಮಾಡ್ತೀವಿ. ಏನಪ್ಪ ಇದ್ರ ಪ್ರೈಮರಿ ಏಮ್ ಆಫ್ ಮೈಕ್ರೋ ಪೇಮೆಂಟ್ ಸಿಸ್ಟಮ್ ಏನಪ್ಪ ಅಂತಂದರೆ, ಟು ಹ್ಯಾಂಡಲ್ ಆರ್ಬಿಟ್ರರಿಲಿ ಸ್ಮಾಲ್ ಅಮೌಂಟ್ ಆಫ್ ಮನಿ ಆ್ಯಂಡ್ ಕೀಪ್ ದ ಕಾಸ್ಟ್ ಫಾರ್ ದ ಇಂಡಿವಿಜುವಲ್ ಟ್ರಾನ್ಸಾಕ್ಷನ್ ಲೋ ಅಲಾಂಗ್ ವಿತ್ ಜೆನೆರಿಕ್ ಈ ಪೇಮೆಂಟ್ ಸೆಕ್ಯೂರಿಟಿ ರಿಕ್ವೈರ್ಮೆಂಟ್ ಲೈಕ್ ಕಾನ್ಫಿಡೆನ್ಷಿಯಾಲಿಟಿ ಆಗಿರ್ಬೋದು, ಇಂಟಿಗ್ರಿಟಿ ಆಗಿರ್ಬೋದು, ಅಥೆಂಟಿಕೇಷನ್ ಆಗಿರ್ಬೋದು ಆ್ಯಂಡ್ ನಾನ್ ರೆಪ್ಯುಡಿಯೇಷನ್ ಆಗಿರಬಹುದು. ನೆಕ್ಸ್ಟ್ ಒನ್ ಬಂದು ಮೊಬೈಲ್ ಪೇಮೆಂಟ್ಸ್. ಸೊ ಡ್ಯೂ ಟು ದ ಫಿನಾಮಿನಲ್ ಸಕ್ಸಸ್ ಆಫ್ ಮೊಬೈಲ್ ಕಮ್ಯುನಿಕೇಷನಲ್ ಡಿವೈಸಸ್, there has been increasing effort to use mobile devices as a electronic wallet ಅಂತ. ಸೊ ಆಲ್ಮೋಸ್ಟ್ ನಾವು ಪೇಮೆಂಟ್ಸ್ ಮಾಡೋ ಅಂಥದ್ದು ಮೊಬೈಲ್ ಮುಖಾಂತರನೇ ಟು ಸ್ಟೋರ್ ಪೇಮೆಂಟ್ ಆ್ಯಂಡ್ ಅಕೌಂಟ್ ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು. ಸೊ ದೀಸ್ ಆರ್ ದಿ ಇಂಟರ್ನೆಟ್ ಟ್ರಾನ್ಸ್ಫರ್ಸ್ ಅಂತ. ಥ್ಯಾಂಕ್ ಯು.